ಮಾಮಾರಿಲ್ಲೇನ್ರಿ ಮಮ್ಮಿ? ಇದ್ದಾರಪ್ಪ, ಒಳಗಿದ್ದಾರ ನೋಡಿ. ಮೊದ್ಲಿನಂಗೆ ಮಾಡ್ಲಿಕ್ಕೆ ಬಿಟ್ಟಾರ. ಈಗ ಅಂಜಿ ಗದ 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 ನಡಲಿಕತ್ತಾರ. ಸ್ವಲ್ಪ ನೀರ ತಿಳಿಸಿ ಹೇಳಾಸಿನು ಎಷ್ಟು ಅಂಜಾರ ನೋಡವ್ರು. ಹೌದ್ರಿ, ಕರೀರಿ ಮಮ್ಮಿ, ನಾ ಮಾತಾಡ್ತೀನಿ ಮಾಮಾರ ಹತ್ರ. ಕರಿತೀನಿ ತಡಿಯಪ್ಪ, ನನಗಂತೂ ತಿಳಿಸಿ ಹೇಳಿ ಸಾಕಾಗಿಬಿಟ್ಟದ. ನೀನು ಮಾತಾಡ ಕೇಳ್ತಾರ ಏನೋ ಒಂಚೂರು ಹೇಳಿ ತಿಳಿಸಿ. ರೀ ರೀ ಶೀನು ಬಂದ ನೋಡಿ, ಬರ್ರಿ ಹೊರಗೆ. ಅಲ್ಲ ಶೀನು, ಮತ್ತೇನೋ ಕರೋನಾದ ಹವಳ ಇದ್ದದಲ್ಲ ಯಪ್ಪ, ಚಲೋ ಆಗ್ಯದಲ್ಲ ಈಗ. ಅಲ್ಲಿ ಬಲಿ ಇಲ್ಲಿ ಬಲಿ ಅಂತೇಳಿ ಕರೆಗೂ ಬಂದದ ಏನು? ಅಷ್ಟಿಲ್ರಿ ಮಮ್ಮಿ, ಸುಮ್ಮ ಅಂಜಿಸ್ತಾರಿ. ಬಂದಿರ್ಬೋದು ಬಿಡ್ರಿ, ಅಲ್ಲೋ ಇಲ್ಲೋ ನೆಗಡಿ ಕೆಮ್ಮಿಗೆ ಹೋದ್ರೂ ಕರೋನಾ ಅಂತಾನೆ ಅನ್ಲಿಕ್ಕೆ ಬಿಟ್ಟಾರಿ ಈಗ. ಅದಕ್ಕೆ ಅಂಜಿ ಮನೆ ಸೇರಿರೇನ್ರಿ ಈಗ ಮಾಮಾರು? ನೋಡ್ರಿ ಮಮ್ಮಿ, ಅದಕ್ಕೆ ಧೈರ್ಯ ಇರ್ಬೇಕ್ರಿ. ಕರೋನಾ ಎದುರಿಸ್ಬೇಕಂದ್ರೆ ನಾವು ಧೈರ್ಯ ಇರಬೇಕು. ಅಂಜಿ ಹಿಂಗೆ ಮನ್ಯಾಗ ಕೂತ್ರಿ ಏನು ಹೇಳ್ತಾರ್ರಿ ಮಾಮಾಗ? ನಾನಿನ ಸಾಕಾಗ್ಬಿಟ್ಟದಪ್ಪ ನನಗಂತೂ. ಆ ಬೆಂಕಿ ಹಚ್ಚಿ ಸಣ್ಣ ಟಿವಿ ನೋಡ್ತಾರ, ಅದ್ರಾಗ ಅವ್ರು ಹೇಳ್ದಂಗೆ ಇವ್ರು ಮೊದಲು ಮಾಡ್ತಿದ್ರಲ್ಲ ಹಂಗೆ ಮಾಡ್ಲಿಕ್ಕೆ ಬಿಟ್ಟಾರ ನೋಡಿ. ನೀನು ಟಿವಿ ಹಚ್ಚಾರಲ್ಲ, ಕರೋನಾಗೆ ಮೊದಲ ಬಲಿ, ಇಬ್ಬರ ಬಲಿ, 3 ಮಂದಿ ಬಲಿ ಅಂತ ಟಿವಿ ತೋರ್ಸೋಣನೆ ಟಣಕ್ಕನ ಜಿಗದ್ ಬಂದು ಸತ್ನೆಪು ನಾನು ಬಂತಲೇ ಮತ್ತೆ ಕರೋನಾ ಅಂತೇಳಿ ಎದಿ ಹೊಡೆದು ಹುಚ್ಚುಚ್ಚಾಕಾರ ಮಾಡ್ಲಿಕ್ಕೆ ಬಿಟ್ಟಾರ. ಮೊದಲೇ ಮಾಮಾರಿಗೆ ಭಯ ಬಾಡ್ರಿ. ಹಿಂಗೆ ಮಾಡ್ಕೊತ ಕೂತ್ರಿ ಏನು ಮಾಡ್ತಾರೆ? ನಮ್ಮಂಥವ್ರಿಗೆ ಸಣ್ಣವ್ರಿಗೆ ಅವ್ರು ತಿಳಿಸಿ ಹೇಳ್ಬೇಕೇನು? ಅವರೇ ಹಿಂಗೆ ಮಾಡ್ಕೊತ ಕೂತ್ರಿ ಹೆಂಗೆ? ಬರ್ರಿ ತೇಳ್ರಿ, ಹೇಳ್ತೀನಿ ರೀ ಮಾಮಾರಿಗೆ. ಏನಪ್ಪ ಸಿನ್ನಪ್ಪ, ಈ ಕಡೆ ಬಂದ್ಬಿಟ್ಟು ಏನು ಸುದ್ದಿ? ಬರ್ರಿ ಮಾಮಾರ, ಏನು ರೀ ನಿಮ್ಮ ಪ್ರಾಬ್ಲಮ್ಮು? ಏನೂ ಇಲ್ಲ ಶೀನು, ಮತ್ತೆ ಬಂತಲ್ಲ ಕರೋನಾ, ಅಂಜಿಕಿನಪ್ಪ ಮಾರ. ಏನಿಮ್ಮ ಹೆಂಗೆ ಅಂತೀನಿ ರೀ ನೀವು? ಅಲ್ಲ, ನಮ್ಮ ದೇಶದಾಗ 140 ಕೋಟಿ ಜನ ಅದಾರ, ಎಲ್ಲರನ್ನ ಬಿಟ್ಟು ನಿಮ್ಮನ್ನೊಬ್ಬನ ಹಿಡ್ಕೊತದ ಅದು ಕರೋನಾ. ಅಂಥವೆಲ್ಲ ತಲೆಗೆ ಹಾಕೋಬಾರ್ದ್ರಿ ಮಾಮಾರ. ಬರ್ರಿ ಹೊರಗೆ ಹೋಗಿ ಬರಮ್ಮ, ಏನ್ರ ತಿಂದು ಬರಂ ಬರ್ರಿ. ಅಷ್ಟು ಮಾಡಪ್ಪ, ಸ್ವಲ್ಪ ಇವ್ರನ್ನ ಹೊರಗೆ ಕರ್ಕೊಂಡು ಹೋಗು. ಒಂದು ಸ್ವಲ್ಪ ಚೇಂಜರ್ ಆಗ್ತದ. ಸಂತನ ಮನೆ ಹಿಡ್ಕೊಂಡು ಕೂತ್ಬಿಟ್ಟಾರೆ, ಎಲ್ಲಿ ಹೋಗ್ಲಿಕ್ಕೆ ಒಲ್ಲೆ ಅಂತಾರೆ. ಆಯ್ತು ಹೇಳ್ರಿ ಮಮ್ಮಿ, ನಾ ಕರ್ಕೊಂಡು ಹೋಗ್ತೀನಿ, ನೀವೇನು ವಿಚಾರ ಮಾಡ್ಬೇಡ್ರಿ. ಬರ್ರಿ ಮಾಮಾರ, ಹೋಗ್ಬರಂ ಬರ್ರಿ. ಒಂದು ಪ್ಲೇಟ್ ಬಜ್ಜಿ ಹೊಡೆದು ಬರಂ ಬರ್ರಿ. ಹಾಂ, ಬಜ್ಜಿಯಾ? ಒಲ್ಲಿ ಮಾರ, ಮೊದಲೇ ಕರೋನಾ ಬಂದದ ಈಗಂತ ನಾ ಅಂತೀನಿ. ಅಂತದ್ರಾಗ ಕರ್ದದ್ದು ಪರ್ದದ್ದು ತಿನ್ನಮಂತೇಳಿ ನೀನು. ನಾನು ಡಾಕ್ಟ್ರು ಬಜ್ಜಿ ತಿನ್ಬೇಡ ಅಂತಾರಪ್ಪ, ಕಮ್ಮೂರು ದಿನ ಏನು ತಿನ್ಬೇಡ ಅಂತಾರ. ನಾವು ಎಲ್ಲಿ ಬರಂಗಿಲ್ಲ, ನಾವಲ್ಲೇ. ಏನಾಗಂಗಿಲ್ಲ ಬರ್ರಿ ಮಾಮಾರ, ಏನಾದ್ರೆ ನಾನು ನೋಡ್ತೀನಿ ಅಂತ ಬರ್ರಿ. ಹಿಂಗೆ ಅಂಜು ಮನ್ಯಾಗ ಕೂತವ್ರಿಗೆ ರೀ ಕರೋನಾ ಬರೋದದು. ಎಲ್ಲ ಕಡೆ ತಿರುಗಾಡ್ಬೇಕ್ರಿ ಧೈರ್ಯದಿಂದ, ಏನೂ ಆಗಂಗಿಲ್ಲ. ತಿಂದು ಕುಂಡಿ ಕೈ ಒರ್ಸ್ಕೊಂಡ್ಬಿಡ್ಬೇಕ್ರಿ ಮಾಮ. ಸುಮ್ಮ ನಿಮ್ಗೆ ಅಷ್ಟು ಅಂಜಿಕಿದ್ರೆ ತಿಂದು ಬರೋ ಮುಂದಾಗ ಮೆಡಿಕಲ್ನಾಗ 1-2 ಗುಳಿಗೆ ತರೋಮಂತ ಬರ್ರಿ. ನಂಗೆ ಮನ್ಯಾಗ ಕೂಡ್ಬಾರ್ದು. ನೀ ಎಲ್ಲಿ ಹೋಗಂಟು ಬಿದ್ದೋ ಮಾರ ನನಗೆ. ನಾವಲ್ಪ ನಾ ಎಲ್ಲಿ ಬರಂಗ್ ನೋಡ್ಸಿನ, ನನಗೆ ಸುಮ್ಮನೆ ಕಿರಿಕಿರಿ ಹಚ್ಬೇಡ. ಅದು ಕರೋನಾ ನಮ್ಮ ಕಡೆ ಬಂದಿಲ್ಲ ರೀ ಮಾಮ. ಇನ್ನ ಯಾಕೆ ಅಷ್ಟು ವಿಚಾರ ಮಾಡ್ತೀರಿ? ಏನೂ ಬಂದೇ ಇಲ್ಲ. ಯಾಕಿರ್ಲಕ್ಕಪ್ಪ, ಬಂದ್ರೆ ಬರಲಿ ಬಿಟ್ಟು ಬಿಡಲಿ. ನಾ ಅಂತೂ ಹೊರಗೆ ಬರಂಗಿಲ್ಲ ನೋಡಿ. ತಿನ್ನೋದು ಪನ್ನೋದಂತೂ ಏನೂ ಮಾಡಂಗಿಲ್ಲ. ನಾ ಇನ್ನೂ ಮಾಸ್ಕ್ ತರಬೇಕು, ಸ್ಯಾನಿಟೈಸರ್ ತರಬೇಕು, ಹ್ಯಾಂಡ್ ವಾಶ್ ತರಬೇಕು, ಭಾಳವ ನನ್ನ ಕೆಲಸ. ಮತ್ತು ಅವು ತರ್ಲಿಕ್ಕಾರ ಹೊರಗೆ ಹೋಗಬೇಕಲ್ಲ, ಏನು ಮಾಡ್ತೀರಿ ಅವಾಗ? ನಿಮ್ಮಂಥವ್ರು ಇರ್ತಿರಲ್ಲ, ಯಾರ ಕೈಲಾರ ತರಿಸ್ತೀನಿ. ಹಿಂಗೆ ಮಾಡ್ಕೊತ ಕೂತ್ಬಿಟ್ಟ ನೋಡ್ಸಿನು. ಏನು ಮಾಡಲಿ ಹೇಳಿ ನಾನು? ಸಂತನ ಟಿವಿ ನೋಡು ಬೇಡ ಅಂದ್ರೂ ಕೇಳಂಗಿಲ್ಲ, ಸಂತನ ನ್ಯೂಸ್ ನೋಡ್ತಾರ. ಹಿಂಗೆ ಎದಿ ಹೊಡೆದು ಕೂತ್ಬಿಟ್ಟಾರ ನೋಡಿ. ಇಲ್ಲೇ ಒಂದು ರೌಂಡ್ ವಾಕಿಂಗಾರ ಹೋಗ್ಬರಂ ಬರ್ರಿ ಮಾಮ, ಏನು ತಿನ್ನೋದು ಬೇಡ. ಬಿಡಂಗೆ ಕಾಣಂಗಿಲ್ಲಪ್ಪ. ನಡಿ ಮಾರ, ಬರ್ತೀನಿ. ಮಾಮಿ ರೀ, ಕೂತಿ ನೋಡಿ ಬಾರಾಸಮ್ಮ. ಏನು ಸ್ಪೆಷಲ್ ಮಾಡಿದ್ದೇವ ನೀನು? ಸಂಡೇ ಹೊರಗೆ ಬಂದಿಲ್ಲಲ್ಲ ಒಟ್ಟ? ಏನಿಲ್ರಿ ಮಾಮಿ, ಮನೆ ಕೆಲಸನೇ ಭಾಳ ಆಗಿತ್ತು ರೀ. ಒಂದು ಸ್ವಲ್ಪ ಅದು ಇವು ತಕೊಂಡು ಕೂತೇರಿ, ಹಂಗಾಗಿ ಕೆಲಸ ಭಾಳ ಆಯಿತು, ಬರೋದಾಗಲಿಲ್ಲ. ಅಯ್ಯ ಸುಂದ್ರಿನೂ ಬಂದ್ಲಲ್ಲ, ಬಾರಾ ಸುಂದ್ರಿ. ಹ್ಞೂ ರೀ ಮಾಮಿ, ಬಂದೆ ರೀ. ಮಾಮ ರೀ ಇಲ್ಲೇ ಹೋದ್ರಲ್ರಿ ಹೊರಗೆ? ಹೌದವ್ವ, ಕರೋನಾ ಅಂತೇಳಿ ಬಂದದಲ್ಲ ಈಗ. ಅಂಜು ಒಳಗೆ ಕೂತ್ಬಿಟ್ಟಿದ್ರ. ಸೀನು ಬಂದಿದ್ದ, ಒಂದು ಸ್ವಲ್ಪ ಹೊರಗರ ಕರ್ಕೊಂಡು ಹೋಗಪ್ಪ ಅಂದೆ. ಈಗ ಒಂದು ರೌಂಡ್ ವಾಕಿಂಗ್ ಹೋಗ್ತೀನಿ ಅಂತ ಕರ್ಕೊಂಡು ಹೋದ. ಏನ ಸುಮ್ಮ ನಿನ್ನೆ ಅಕ್ಕ ಹೊರಗೆ ಬಂದಿಲ್ಲಲ್ಲ? ಭಾಳ ದಿನಕ್ಕೆ ಬಂದ ನನ್ನ ಗಂಡ ಊರಿಂದ, ಹೊರಗೆ ಯಾಕೆ ಬರ್ತಾಳ? ಸುಂದ್ರಿ ಏನೋ ಮಾತಾಡ್ತದ ನೋಡ್ದು. ಒಟ್ಟ ಹುಚ್ಚಿ ಬುದ್ಧಿನೇ ಇಲ್ಲ ಇದಕ್ಕಂತ್ರೂ. ಗಂಡ ಬಂದನಂದ್ರೆ ಹೊರಗೆ ಬರ್ಲದಿರ್ತದನ. ಮನ್ಯಾಗ ಕೆಲಸ ಇತ್ತು, ಅದು ಇದು ರಂಡಿ ತಕೊಂಡು ಕೂತಿದ್ದೆ, ಹಂಗಾಗಿ ಬರೋದಾಗಲಿಲ್ಲ. ನೀ ಯಾಕೆ ಇಷ್ಟು ಸಿಟ್ಟಿಗೆ ಇರ್ತಿ ಬಿಡು. ನಾ ಏನಂದಿನಿ? ನಿಮ್ಮ ಮನೆಯವ್ರು ಬಂದಾರ, ಅಡಿಗೆ ಪಡಿಗೆ ಮಾಡಿ ಕೊಡೋದಿರ್ತದ, ಅದಕ್ಕೆ ಹೊರಗೆ ಬಂದಿಲ್ಲ ಅಂದಿನಿ. ನೀ ಯಾಕೆ ತಪ್ಪು ತಿಳ್ಕೊಬೇಕು? ಸುಂದ್ರಿಗಿಂತ ಏನಾರ ಮಾತಾಡಲಿಲ್ಲ ಅಂದ್ರೆ ಮನಸ್ಸು ಬರಂಗಿಲ್ಲ. ಒಟ್ಟ ಇರ್ಲಿ ಬಿಡು ಸುಮ್ಮ. ಅಂದಂಗೆ ಮಾಮಿರಿ, ನೀನು ಏನೋ ಜಗಳ ನಡೆದತ್ತಲ್ರಿ ನಿಮ್ಮ ಮನೆ? ಜೋರ್ ಬಾಯಿ ಆಗ್ಲಿಕ್ಕತ್ತೈತೆ ಯಾಕೆ? ಏನಿಲ್ವ, ಹಂಗೇನಿಲ್ಲ. ಮನೆ ಅಂದ ಮೇಲೆ ಇರುವ ಮತ್ತೆ ಜಗಳ ಪಗಳ ಸಣ್ಣ ಪುಟ್ಟ. ನೀನು ಈ ಕಡೆ ಮನೆ ಮುಂದೆ ಆಯ್ದು ಹೊಂಟಿದ್ದೆ, ಮನೆಗೆ ಬಂದಿದ್ದೆ. ಬರ್ಬೇಕಂತ ಬಂದಿದ್ದೆ ರೀ. ನೀವು ಭಾಳ ಮಂದಿ ಕಾಣೋಣ ಹಂಗೆ ಹೋದೆ. ಅಲ್ಲ 4-5 ಮಂದಿ ಬಂದಿದ್ರು, ಏನೋ ಜೋರ್ ಬಾಯಿನೇ ನಡೆದತ್ತವ, ಅದಕ್ಕೆ ಅಂದೆ ರೀ. ಏನಿಲ್ಲ, ಆಕಿ ನಿಮ್ಮ ಅಕ್ಕನ ಮಗಳು ಆಯರಿ ತಂದು ಕೊಟ್ಲಾ, ಅದಕ್ಕೆ ಒಂದು ಸ್ವಲ್ಪ ಬಾಯಿ ಆಯ್ತು ನಮಗೆ ಅವರಿಗೆ. ಆಯರಿ ತಂದು ಕೊಟ್ಟಿಗೆ ಯಾಕೆ ಬಾಯಿ ಆಯ್ತು ರೀ ಮಮ್ಮಿ? ಅಲ್ಲ, ನಿಮ್ಮ ಅಕ್ಕಗಾರ ತಿಳಿಬಾರ್ದ? ಮೊನ್ನೆ ಅವ್ರ ಮೈದಿನ ಲಗ್ನಕ್ಕೆ ಹೋಗಿದ್ವಲ್ಲ, ಬೇಕಾದಂಗೆ ಚಲೋ ಬಟ್ಟೆ, ಮೈ ತುಂಬ ಬಟ್ಟೆ ಆಯರಿ ಮಾಡೀವಿ. 1,000 ರೂಪಾಯಿ ಮಾಡೀನಿ. ಅಲ್ಲ, ಸೀರೆ ತಂದು ಕೊಟ್ಟಾಳ, ಅದಕ್ಕೆ ಏನೋ ಕಲಿ ಎತ್ತದ. ಪಾಲು ಹಚ್ಚಿರ್ತಾರಲ್ಲ, ಅದು ಬಿಚ್ಚಿದ್ದು ಕಲಿ ಅದ ನೋಡಿ ಪಾಲಿಂದ. ಅಂತ ಪರಿಯಿಂದ ಎದಕ್ಕೆ ಕೊಡ್ದಿತ್ತು ಸೀರಿನ? ಅದಕ್ಕೆ ನಾನು ಸಿಟ್ಟು ಬಂತು, ಒದರಾಡ್ಬಿಟ್ಟೆ. ಹೌದ್ರಿ, ಗದ್ದಲ್ದಾಗ ಆಗುವರಿ ಮಾಮಿ. ಮತ್ತು ಅವ್ರದ್ದು ಅವ್ರಿಗೆ ಬಂದು ಸೀರೆ, ಇವ್ರಿಗೆ ಬಂದು ಸೀರೆ ಅವರಿಗೆ ಕೊಟ್ಟಾಳಲ್ರಿ. ನಿಮಗಾದ್ರೂ ಯಾರೋ ಮಾಡಿದ ಆಯರಿ ಸೀರೆನೇ ಕೊಟ್ಟಿರ್ತಾಳ. ಗದ್ದಲ್ದಾಗ ಆಗುವ ಬಿಡ್ರಿ. ಮತ್ತು ಅದಕ್ಕೆ ಯಾಕೆ ಸಿಟ್ಟಿಗೆ ಇರ್ತೀರಿ ನೀವು? ಅಲ್ಲ, ಆಯರಿ ಬಂದುವನೇ ಕೊಡಾಳಕ ಇಲ್ಲ ಅನ್ನಂಗಿಲ್ಲ ನಾನು. ಒಂದು ಸ್ವಲ್ಪ ಅದ್ರಾಗ ನೋಡಿ ಮಾಡಿ ಚಲೋದ್ ನೋಡಿ ಕೊಡ್ಬೇಕಲ್ಲ. ವಯಸ್ಸಿಗರ ಮರ್ಯಾದೆ ಕೊಡ್ಬೇಕಿಲ್ಲ? ದೊಡ್ಡಕ್ಕಿದ್ದೀನಿ ಅಂತಾರ ಒಂದು ಸ್ವಲ್ಪ ಚಲೋ ಸೀರೆ ತಂದು ಕೊಡ್ಬೇಕಿಲ್ಲ? ಒಂದು 50 ರೂಪಾಯಿ ಇಲ್ಲ ಸೀರೆಗೆ. ಆ ಸೀರೆಗೆ 50 ರೂಪಾಯಿ ಸೀರೆ ತಂದು ಕೊಟ್ಟ. ಅಂತ ಪರಿಂದ ಎದಕ್ಕೆ ಬೇಕಾಗಿತ್ತು? ನಾನು ಸೀರೆ ಬೇಕೇ ಆಗಿದ್ದಿಲ್ಲ ನನಗೆ.
ಅದಕ್ಕೆ ನಿನ್ನ ಸೀರೆ ಯಾವಕ್ಕಿಗೆ ಬೇಕಾಗಿತ್ತವ ಇದನ್ನಾರ ಯಾಕೆ ತಂದು ಕೊಟ್ಟು ನೋಡಿದ ಕಲಿ ಹೆಂಗಾಗ್ಯದ ತಗೋ ಅಂತೇಳಿ ನಾವು ಒಗದ್ಬಿಟ್ಟೆ ಸೀರೆನ. ನಮ್ಮ ಅಕ್ಕನ ಬಂದಿಲ್ಲೇನ್ರಿ ಅವ ಕೊಡ್ಲಿಕ್ಕೆ ಆಯ್ರಿ ಕೊಡ್ಲಿಕ್ಕೆ? ಇಲ್ಲ ನಿಮ್ಮ ಅಕ್ಕನ ಮಗಳು ಆಕಿನ ಗಂಡ ಬಂದಿದ್ರು. ಇಲ್ಲಿ ನಾವು ಹಿಂಗೆ ಜೋರ್ ಬಾಯಿ ಮಾಡೋಣ ನಿಮ್ಮ ಮಗಳ ಗಂಡ ಫೋನ್ ಮಾಡಿದ ಕಾಣಿಸುತ್ತೆ ನಿಮ್ಮ ಅಕ್ಕಗೆ. ಆಕಿನೂ ಬಂದ್ಲು, ಜಗಳಕ್ಕ ಬಂದ್ಲ ಆಕಿ ಅಂತ್ರು. ಇಷ್ಟಕ್ಕೆ ನೀವ್ಯಾಕೆ ಜಗಳ ತೆಗಿಬೇಕು ಬಿಡ್ರಿ ಮಮ್ಮಿ. ಅಲ್ಲ ನಾನೇ ಜಗಳ ತೆಗೆದಿನಿ ಅಂತಿಲ್ಲ, ನೀನು ಸುಂದ್ರಿ ಇದ್ದದ್ದು ಹೇಳೇನಿ ಅಂತ ಹೇಳಿನಿಲ್ಲ. ಮತ್ತೆ ಸೀರೆ ಅಂತದ್ ಮಾಡಿದ್ರೆ ನೀವು ಮಾಡಿಸ್ಕೊತಿದ್ದೇನೋ ಯಾರ? ಅಲ್ರಿ ಮಮ್ಮಿ, ನಾ ಅಂತೀನಿ ನೀವು ಒಳ್ಳೆ ಆಯರಿ ಮಾಡ್ಲಿ ಅಂತಾನೆ ಆಯರಿ ಮಾಡಿರ್ತೀರೇನು ಯಾರಿಗಾರ ಹೋಗಿ? ಯಾಕೆ ವಾ ಸುಂದ್ರಿ, ನಿಮ್ಮ ಅಕ್ಕಗಂದ್ರೆ ನಿನಗೆ ಎಷ್ಟು ಸಿಟ್ಟು ಬರ್ತದಲ್ಲ. ಮತ್ತೆ ತಪ್ಪು ಹೌದಾ ಅಲ್ಲ ಅದು ಅಂತ ಸೀರೆ ಮಾಡಿದ್ರೆ? ಆಯರಿ ಮಾಡಿಸ್ಕೊಳಕ್ ತಿಳಿಲಿಲ್ಲ ನಿಮ್ಮ ಅಕ್ಕಗ? 1000 ರೂಪಾಯಿ ತುಂಬ ಆಯರಿ ಮಾಡಿಸ್ಕೊಂಬಂದ ನಕ್ಕೋತ ಹಾಲು ಕಿಸ್ಕೊಂಡು ತಗೊಂಡ್ಲು, ವಾಪಸ್ ಕೊಡಾಗೂ ತಿಳಿಬೇಕು ಒಂದು ಸ್ವಲ್ಪ. ಅಲ್ರಿ ಫಂಕ್ಷನ್ ನಂದಿದ್ದು ಹೆಚ್ಚು ಕಡಿಮೆ ಆಗದ. ನಿಮ್ಮ ಫಂಕ್ಷನ್ ಇದ್ದಾಗ ಆಕೆ ವಾಪಸ್ ಮಾಡ್ತಾಳೆ. ನೀವೇನು ಮಾಡಿರ್ತೀರಿ ಅನ್ನೋದು ಬುಕ್ನ ಬರ್ಕೊಂಡಿರ್ತಾಳೆ, ಇಲ್ಲ ಅದನ್ನ ವಾಪಸ್ ಮಾಡೇ ಮಾಡ್ತಾಳೆ. ವಯಸ್ಸಾಗ್ಯದ ಬುದ್ಧಿಲ್ಲ ನಿಮಗೆ, ಇನ್ನ ಮಂದಿಗೆ ತಿಳಿಸಿ ಹೇಳ್ಬೇಕು. ಏನು ನೀವೇ ಹಿಂಗೆ ಜಗಳ ತಕೋತ ಕೂತ್ರೆ ನಿಮ್ಮ ಹೆಚ್ಚು ಕಡಿಮೆ ಆಗ್ಯದ ಹೋಗ್ಲಿ ಬಿಡು ಅಂತೇಳಿ ಸಣ್ಣಕ್ಕಿದ್ದಾಳ ಗೊತ್ತಾಗಿಲ್ಲ ಅಂತ ಸುಮ್ಮಿರೋದ್ಬಿಟ್ಟು ಜಗಳ ತೆಗದಾಳಂತಿಕ್ಕೆ ಜಗಳ. ಎದಕ್ಕೆ ಮಾತಾಡ್ತೀವಿ ಹುಚ್ಚಿರ್ಗತಿ? ನಾನು ವಾಪಸ್ ಆಯರಿ ಮಾಡ್ಲಿ ಅಂತ ಮಾಡಿರಂಗಿಲ್ಲ, ಅದಕ್ಕೆ ಯಾಕೆ ತಂದೇವ ಒಯ್ ನಿನ್ನ ಸೀರೆ ನೀನು ಅಂತೇಳಿ ಬೈದು ಕಳಿಸಿನಿ. ನಾನು ಮಾಡಿಸ್ಕೋಬೇಕಂತ ಮಾಡಿಲ್ಲ. ಅಂತ ಪರಿಂದ ಅಂತ ಆಯರಿ ಎದಕ್ಕೆ ತರಬೇಕಾಗಿತ್ತವ? ನನಗೆ ಬೇಕಾಗಿದ್ದಿಲ್ಲ ನೋಡು. ಅಲ್ಲ ನೀವು ಇಷ್ಟು ಸಿಟಿಗಿರಂಗಿತ್ತಾನ ಅಂತ ಪರಿಯಿಂದ ಆಯರಿ ಯಾಕೆ ಮಾಡ್ಬೇಕಾಗಿತ್ರಿ ಮಮ್ಮಿ? ಫಂಕ್ಷನ್ಗೆ ಹೋಗಿ ಸುಮ್ಮ ಉಂಡು ಬಂದ್ಬಿಡ್ಬೇಕು ಅಕ್ಷತ ಹಾಕಿ. ನಿನ್ನ ಆಯರಿಯಿಂದ ಅವ್ರೇನು ಸಂಸಾರ ಮಾಡ್ತಿರಂಗಿಲ್ಲ. ನಿಮ್ಮ 1000 ರೂಪಾಯಿ ಕೊಡೋದ್ರಿಂದನೇ ಅವ್ರದ್ದು ಎಲ್ಲ ನಡೀತಿರಂಗಿಲ್ಲ. ಸುಮ್ಮನೆ ಆಯರಿ ಮಾಡ್ದು ಮ್ಯಾಲೆ ಅಂತ ಮಾತನ್ನೋದು ಎದಕ್ಕೆ ಬೇಕೆವು? ಯಾಕೆ ವಾ ಸುಂದ್ರಿ, ಜಗಳ ತೆಗಿಬೇಕಂತಾನೆ ಬಂದು ಏನು ನಿಮ್ಮ ಕೇಳೋಣ ಫೋನ್ಯಾಗ? ಅದನ್ನ ಇವತ್ತು ಅನ್ಲಿಕ್ಕೆ ಬಂದೇನು ನಾನು ಮುಂದೆ ಬಂದು? ಆಕೆ ಏನು ಹೇಳಿಲ್ರಿ ಮಮ್ಮಿ ನನಗೆ. ಆಕೆ ನನ್ನ ಜೊತೆ ಮಾತೇ ಆಡಂಗಿಲ್ಲ. ಆದ್ರೆ ಅಲ್ಲ ಎಲ್ಲರದು ಹೇಳ್ತೀನಿ, ನಮ್ಮ ಅಕ್ಕನ ಒಂದೇ ಅಂತ ಹೇಳಿಕತ್ತಿಲ್ಲ. ಆಯರಿ ಮಾಡಿರ್ತಿರಲ್ಲ, ಆಯರಿ ವಾಪಸ್ ಮಾಡ್ಲಿ ಅಂತಾನೆ ಇಟ್ಕೋಬಾರ್ದಂತ ತಲೆಯಾಗ ಅಂತ ಹೇಳಿಕತ್ತಿ ನಾನು ನಿಮಗೆ. ನಾನು ಆಯರಿ ಮಾಡ್ಲಿ ಅಂತಾನೆ ಇಟ್ಕೊಂಡಿರಂಗಿಲ್ಲ. ಮಾಡಿದ್ರೆ ಚಲೋದು ಮಾಡ್ಬೇಕು, ಇಲ್ಲ ಬಿಟ್ಬಿಡ್ಬೇಕು ಅಂತ ಹೇಳಿಕತ್ತಿ ನಾನು. ಮತ್ತು ಗದ್ದಲ್ದಾಗ ಅಂದಿಂದ ಯಾವಾಗ ಮಾಡ್ಯಾಳ ನೋಡಿ ಆಕೆಗೂ ಅಂತ ಸೀರೆ ಪಾಲು ಹಚ್ಚಿದ ಸೀರೆನ ಅದೇ ಸೀರೆನೇ ನಿಮಗೆ ತಂದು ಕೊಟ್ಟಾಳ. ಮತ್ತು ಹಾಕಿದ್ದೇನು ತಪ್ಪದ ಇದ್ರಾಗ? ಅಲ್ಲ ಹೋಗ್ಲಿ ಬಿಡು, ಎಂಥದರ ಅರ್ಶನ ಕುಂಕುಮ ತಂದು ಕೊಟ್ಟಾಳ ಅಂತೇಳಿ ಸುಮ್ಮಿರವಲ್ಲಿ ನೋಡು. ಮುದಿಕೆ ಆಗಿದ್ದೀನಿ, ನೀ ಎಷ್ಟು ಜಗಳ ತೆಗಿಲಿಕ್ಕೆ ನಿಂತಿ ನೋಡು. ಯಾಕವ ಸುಂದ್ರಿ ಬಾ ಎಲ್ಲೆಲ್ಲಿಗೆ ಹೊಂಟದ್ ನೋಡು. ಮತ್ತೆ ಮುದಿಕೆಗೆ ಪದಿಕೆಗೆ ಅಂತೇಳಿ ನೀನು ವಯಸ್ಸನೇ ಆಗಲ್ಲ, ನೀವು ಮುದಿಕೆ ಆಗಲ್ಲನು? ಯಾಕಲ್ಲ ಸುಮ್ಮಿದ್ದಂಗೆಲ್ಲ ಜಾಸ್ತಿ ಮಾತಾಡ್ಲಿಕತ್ತಿಯಲ್ಲ. ಮತ್ತೆ ನೀವು ಅಕ್ಕ ತಂಗಿಯರು ಒಂದೇ ಅಲ್ಲ. ಇನ್ನ ನಿನ್ ಜೊತೆ ಮಾತೇ ಆಡಂಗಿಲ್ಲಕ್ಕಿ ಅಂದ್ರೂ ಆಕಿನ ಪರವಾಗಿ ಇಷ್ಟು ಮಾತಾಡ್ತಿದ್ದಿಲ್ಲ ನಿನ್ನ ದೂರ ಇತ್ತು ನಿಂದು. ಅಯ್ಯ ಮಾತಾಡ್ಲಿ ಬಿಡ್ಲಿ, ಮತ್ತೆ ನಮ್ಮ ಅಕ್ಕ ತಂಗಿಯರು ಒಂದೇ. ಆಯ್ತು ತಗೋ ಶಾಣೆಕೆದಿ, ಹೋಗಿ ನೀ ಎದ್ದೋಗಿ ಈಗ ನನ್ನ ಮುಂದೆ ಕೂಡ್ಬೇಡ. ಹೋಗ್ಲಿ ಬಿಡ್ರಿ ಮಾಮಿ, ಯಾಕೆ ಸಿಟ್ಟಿಗೆ ಇರ್ತೀರಿ? ಗೊತ್ತೇ ಅದಲ್ಲ ಸುಂದ್ರಿದು ಯಾವಾಗ ಹೆಂಗಿರ್ತಾ ಅಂತ ಹೇಳಿಕಾಗಂಗಿಲ್ಲ. ಅಲ್ಲ ನೋಡಾಸಮ್ಮ ಏನ್ ಮಾತಾಡಿ ನನ್ನ ತಪ್ಪನ್ನು ಹೇಳ್ಬಿಡು. ಅಲ್ಲ ಅಂತ ಸೀರೆ ತಂದು ಕೊಟ್ರೆ ಯಾರಿಗಾರ ಸಿಟ್ಟು ಬರಂಗಿಲ್ಲ ಹೇಳಿ ನೋಡಮ್ಮಂತ. ಅದನ್ನ ಹೇಳಿಕ್ ಹೋದ ನನ್ನ ಮೇಲೆ ಸಿಟ್ಟಿಗೆ ಹೊಡಿಕಿ, ಮುದಿಕಿ ಪದಿಕೆ ಅಂತ ಎಂತಿಂತ ಮಾತಾಡ್ತಾ ಹೊಡಿಕಿ. ಹಗುರ್ಲಿ ಇವಳು ಸುಂದ್ರಿ. ಸುಂದ್ರಿ ಹೋಗಿ ಬಿಡು. ಮತ್ತೆ ಸೀರೆ ಅಂತ ತಂದು ಕೊಟ್ಟ ಸಿಟ್ಟಿಗೇರಿ ಒಂದ್ ಮಾತು ಅಂದಿರ್ತಾರ. ದೊಡ್ಡವರಿದ್ದಾರೆ ಸಂಭಾಳಿಸ್ಕೊ, ನೀನು ಹಂಗೆಲ್ಲ ಮಾತಾಡ್ಬಾರ್ದು. ಸುಮ್ಮವ್ವ ನೀ ಸುಮ್ ಕೊಡವ, ನೀ ಏನು ಆಟ ಬರ್ಲಿಕ್ಕೆ ಬರಬೇಡ. ಸಂತೆನ ಆಕಿನ ಪರವಾಗಿನೇ ಮಾತಾಡ್ಬೇಡ ನೀನು. ತಪ್ಪಿರ್ಲಿ ಒಪ್ಪಿರ್ಲಿ ಎಲ್ಲ ಬರೀ ಮಾಮಿ ಮಾಮಿ ಅಂತೇಳಿ ನಿನ್ನಂಗ ಬಾಲ ಹಿಡಿದ ಆಗಂಗಿಲ್ಲ ನನಗೆ. ನಾ ಏನ್ ಬಾಲ ಹಿಡಿದಿನಿಲ್ಲ, ನನ್ನ ಮೇಲೆ ಯಾಕೆ ಬರ್ತೀನಿ ನೀನು? ಅಲ್ಲ ಇಬ್ರು ಜಗಳಾಕತ್ತೀರಿ, ಬಿಡಿಸ್ಲಿಕ್ಕೆ ಬಂದು ನನಗ ಅಂತೀರಿ. ಮತ್ತೆ ಹೋಗ ಹೋಗಿ ಏನೇನು ಮಾಡ್ಕೊ ಹೋಗ ಕಡೆ. ಮತ್ತೆ ಇಷ್ಟೊತ್ತನ ಹೆಂಗೆ ಕೂತಿದ್ದಿಲ್ಲ ಹಂಗೆ ಮುಚ್ಕೊಂಡು ಕೂಡು ಸುಮ್ಮ. ನಮ್ಮಿಬ್ಬರು ನಡುವೆ ಆಟ ಬರ್ಬೇಡ ನೋಡಿ, ನಿನ್ನ ಮಾಮಿನ ಪರವಾಗಿ ಮಾತಾಡ್ಕೊಂಡು. ನಾನು ಅವ್ರ ಪರವಾಗಿ ಮಾತಾಡ್ಲಿಕತ್ತಿಲ್ಲ, ವಯಸ್ಸಿಗಾರ ಮರ್ಯಾದೆ ಕೊಡು ಅಂತ ಹೇಳಿಕತ್ತಿದ್ದೆ ನಿನಗೆ. ಗೊತ್ತ ತಗೋ ನನಗೆ ಯಾರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕನ್ನೋದು ಗೊತ್ತದ. ನೀ ಏನು ತಿಳಿಸಿ ಹೇಳಿಕ್ ಬರಬೇಡ. ನಿನಗೂ ಆ ಮಾತು ನಿನಗಂದಿಲ್ಲ ಅಂತ ತಿಳಿತಿತ್ತು ನಿನಗೆ, ನೀನು ಇಡ್ತಿದ್ದಿ ಎಲ್ಲ. ಇವಾಗ ಹೋಗ್ಲಿ ಬಿಡ, ನಿಮ್ಮ ಮಾಮ ಬಂದ್ರೆ ನಮಗೆ ಬೈತಾರೆ. ಸುಮ್ಮ ಹೋಗ್ಲಿ ಬಿಡ. ಅದ್ರ ಜೊತೆ ಏನಂತಾರಲ್ಲ ಅದ್ರ ನಿಂದ್ರಕ್ಕಾಗಲ್ಲ. ಅದ್ರ ಮುಂದೆ ಕೆಸರ ಕಲ್ಲು ಹೋಗೋದು ನಾವೇ ಮುಖಕ್ಕೆ ಸೇರಿಸ್ಕೊಂಡಂಗೆ ಅದ್ರ ಜೊತೆ ಮಾತಾಡೋದು. ಏನು ಕೆಸರ ಕಲ್ಲು ಹೋಗೋದು? ಇಬ್ರು ಒಂದಾಗಿ ನನಗೇನು ಇದು ಮಾಡ್ಬೇಕಂತ ಮಾಡಿರೇನು? ಏನು ನೀವಿಬ್ರು ಭಾರಿ ಸಾಚೇನ? ಇವ ತಾಯಿ ಎದ್ದೋಗ ಮೊದಲ ನಮ್ಮ ಮನ್ಯಾಗ ಕೂಡ್ಬೇಡ ನೋಡುವ, ಎದ್ದೋಗ್ ನೀನು. ನಿನ್ನ ಮನೆಗೆ ಯಾರು ಬರ್ತಾರ? ನಿನ್ನ ಮುದುಕಿ ಹೋಗ ಕಡೆ ಎದ್ದೋತಿನ್ ತಗೋ. ಮತ್ತೆ ಯಾರ ಆಯರಿ ಚಲೋ ಮಾಡಿಲ್ಲ ನೋಡ್ರಿ ಅಂತ ಗಟ್ಟು ದಿಮಾಕಿ ಸಿತಿರ್ತಾಳ. ಇರ್ಲಿ ಬಿಡು, ಆಗುವ ಗದ್ದಲ್ದಾಗಂತ ತನಗಂತ ಸೀರೆ ತಂದು ಕೊಟ್ಟು ಎಷ್ಟು ಹುರಿಯಾಕತ್ತೆ ನೋಡಿಕಿ ಮುದುಕಿ. ಎಷ್ಟು ದಿಮಾಕ್ ಅದ ನೋಡಿ ಸುಂದ್ರಿದು. ನಮ್ಮ ಮನೆಗೆ ಬರ್ಬೇಡ ಅಂದ್ರೆ ಕೇಳಂಗಿಲ್ಲ, ಸಂತೆನ ಬರ್ತದ ಜಗಳ ತಗದ ಹೋಗ್ತದೆ. ಸುಂದ್ರಿ ಸಾಕಾಗಿದ್ರೆ ಕಾಲ ನನಗಂತ. ಹೋಗ್ಲಿ ಬಿಡ್ರಿ ಮಾಮಿ, ಸಮಾಧಾನ ಮಾಡ್ಕೋರಿ. ಅದು ಹಂಗೆ ಅದ, ಸ್ವಭಾವನೇ ಹಂಗೆ ಅದ. ನೋಡಕಂತ್ರಿ ಮತ್ತೆ ನಾಳೆ ಬಂದ ಬಿಡ್ತಾಳ. ಅಲ್ಲ ಸುಮ್ಮ ಸೀರೆ ಹೆಂಗದ ನೀನು ನೋಡಿದ್ರೆ ನಿನಗೆ ಇದು ಆಗ್ತದ. ತೋರಿಸ್ತೀನಿ ತಡಿ ಈಗ ನೀನು ಒಂದು ಸ್ವಲ್ಪ. ಹೌದೌದ್ರಿ, ನನಗೋದ್ರು ಅಂಥದ ಸೀರೆ ಕೊಟ್ಟಾಡ್ರಿ ಮಮ್ಮಿ ಆಕಿ. ಹೋಗ್ಲಿ ಬಿಡ್ರಿ. ನಿಂಬಲ್ಲೂ ಫಂಕ್ಷನ್ ಮುಗಿಸೋ ಮಂದಿದ್ದು ಇಂಥ ಮಾತುಕತೆಗಳು ನಡೆದಿರ್ತಾವಲ್ರಿ. ಹೆಂಗೆ ಅನಿಸ್ತಾ ಹೇಳ್ರಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರು ಚಾನಲ್ ನೋಡ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.